ಪ್ರಪಂಚ ಪರ್ಯಟನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್, ನಿರ್ಮಾಪಕರು ಬಲರಾಮನ ದಿನಗಳು. ಬಲರಾಮನ ದಿನಗಳು ಸ್ಟಾರ್ಟ್ ಆಗಿದ್ದು ಅದ್ರ ಹಿಂದೆ ಒಂದು ಕತೆ. ಆ ದಿನಗಳು ನೆನೆಸ್ಕೊಂಡ್ರೆ ಭಾಳ ವರ್ಷದಿಂದ ಅದೊಂದು ಸಿಹಿ ಗಾಳಿ ಸಾಂಗ್ ನನ್ನ ಫೇವ್ರೇಟು. ಚಿಕ್ಕ ವಯಸ್ಸಿಂದನೂ ಸಿಹಿ ಗಾಳಿ ಅನ್ನೋದು ಎಷ್ಟು ಸಲ ಕೇಳಿದ್ದೀವಿ ಅನ್ನೋದು ನಮಗೆ ಗೊತ್ತೇ ಇಲ್ಲ ಬಿಡಿ, ಅಷ್ಟು ಸಲ ಕೇಳಿದ್ದೀವಿ. ಆಮೇಲೆ ಆ ಥರದೊಂದು ಸಿನಿಮಾ ಮಾಡ್ಬೋದು ಅಂತ, ಕಲ್ಟ್ ಕ್ಲಾಸ್ ಸಿನಿಮಾ ಮಾಡ್ಬೋದು ಅಂತ ಒಂದು ಅಂಡರ್ವರ್ಲ್ಡಲ್ಲಿ ತೋರಿಸ್ಕೊಟ್ಟಿದ್ದೆ ಆ ದಿನಗಳು ಅನ್ನೋ ಸಿನಿಮಾ. ಇನ್ಸ್ಪೈರ್ ತಗೊಂಡು ಅಲ್ಲಿಂದ ಸುಮಾರು ಅಲ್ಲೇ ಒಂದು 15-16 ವರ್ಷ ಆಗಿದೆ. ಅದು ಬಲರಾಮನ ದಿನಗಳಿಗೆ ಕಾಲಿಟ್ಟಿದ್ದೀವಿ. ಜನ ಏನು ಆ ದಿನಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು, ಅದೇ ಎಕ್ಸ್ಪೆಕ್ಟೇಷನಲ್ಲಿ ಬಲರಾಮನ ದಿನಗಳನ್ನ ಕಾಣ್ಬೋದು. ಬಿಕಾಸ್ ಅವತ್ತು ಒಂದು ಕ್ಲಾಸಿಕಲ್ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಇತ್ತು, ಲವ್ ಸ್ಟೋರಿ ಇತ್ತು, ಎಲ್ಲ ಥರದ ಒಂದು ಪ್ಯಾಕೇಜ್ ಆಗಿರೋಂಥ ಸಿನಿಮಾ ಆ ದಿನಗಳು. ಸೇಮ್ ಜಾನರು, ಸೇಮ್ ಇದರಲ್ಲೇ ಇವತ್ತಿಗೆ ಕಂಟೆಂಟ್ ಅಂತ ಏನು ಜನ ಕಂಟೆಂಟಿಂದ ಹೋಗ್ತಾ ಇದ್ದಾರೆ. ಸ್ಟಾರ್ಟ್ ಆದಾಗಿಂದ ಎಂಡಿಂಗ್ವರೆಗೂ ಆ ಕಂಟೆಂಟಲ್ಲೇ ಬಂದಿದ್ದೀವಿ. ಬಲರಾಮನ ದಿನಗಳು ಎಲ್ರಿಗೂ ಮೆಚ್ಚುಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ದೊಡ್ಡಗೂ ಹೆಚ್ಚದಲ್ಲಿ ಆಗಿದೆ. ಭಾಳ ದೊಡ್ಡ ಕಂಟೆಂಟ್ ಇಟ್ಕೊಂಡು ಬಂದಿದ್ದೀವಿ. ಎಂ ಚೈತನ್ಯ ಸರ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಹೊಸ ನಿರ್ಮಾಪಕರು ಬಂದಾಗ ಅವ್ರಿಗೆ ಎಂಟರ್ಟೈನ್ ಮಾಡಿದ ರೀತಿ ಆಗಲಿ, ಅವ್ರು ಹೇಳಿದಂಥ ಕಥೆ ಆಗಲಿ, ಅವ್ರು ಮಾಡ್ಕೊಂಡಂಥ ಕಥೆಗಳಾಗಲಿ ತುಂಬ ಇನ್ಸ್ಪೈರ್ಡ್ ಆಗಿ ಬಂದಂಥ ಕಥೆ ಬಲರಾಮನ ದಿನಗಳು. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಎಲ್ಲರಿಗೂ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ಜೂನ್ 26ನೇ ತಾರೀಕು ಎಲ್ಲರೂ ಥಿಯೇಟರ್ ಬಂದು ಚಿತ್ರಮಂದಿರದಲ್ಲಿ. ಓಕೆ ಸರ್, ಈಗ ಆ ಕಥೆಗಳ ಬಗ್ಗೆ ಆಲ್ರೆಡಿ ಆ ದಿನಗಳು ಇನ್ಫ್ಲೂಯೆನ್ಸ್ ಆಗುತ್ತೆ. ಬಲರಾಮನ ದಿನಗಳು ಬಂದ ಮೇಲೆ ಅದು ನಿಮಗೆ ಕಾಸ್ಟ್ ವೈಸ್ ಎಲ್ಲ ಗೊತ್ತಾಗುತ್ತೆ, ಯಾರನ್ನು ತೊಗೋಬೇಕು ಯಾರನ್ನಿಲ್ಲ ಆ ಥರ ಎಲ್ಲ ಪ್ಲಾನ್ ಮಾಡಿದಾಗ. ಸೊ ಡೈರೆಕ್ಟ್ರು ನೀವೆಲ್ಲ ಕೂತ್ಕೊಂಡು ಮಾತಾಡಿದಾಗ ಅದರ ನೆಕ್ಸ್ಟ್ ವರ್ಷನ್ ಏನು ಹೇಗೆ ಸ್ಟಾರ್ಟ್? ಸರ್, ಆ ದಿನಗಳಾದಮೇಲೆ ಒಂದು 5 ಸಿನಿಮಾ ಆ ಜನರಲ್ಲೇ ಬರುತ್ತೆ, ಒಂದು 5-10 ಸಿನಿಮಾಗಳೇ ಬರುತ್ತೆ ಅಂತ ಅನ್ಕೊಳ್ಳಿ. ಬಟ್ ಜನ ಆ ದಿನಗಳು ನೋಡಿದ್ಮೇಲೆ ಆ ಪಾತ್ರ ಬಿಟ್ಟು ಬೇರೆ ಯಾರನ್ನೂ ಆ ರೀಪ್ಲೇಸ್ ಮಾಡೋಕ್ಕೆ ತಗೊಂತ ಇಲ್ಲ, ಒಪ್ಕೋತಾ ಇಲ್ಲ. ಬಿಕಾಸ್ ಆ ಪಾತ್ರಗಳನ್ನ ಅವ್ರವ್ರು ಮಾಡಿದಂಥ ರೀತಿ, ಅವ್ರು ತಗೊಂಡಂಥ ರೀತಿ, ಜನ ಯಾರೂ ಆ ವ್ಯಕ್ತಿಗಳನ್ನ ನೋಡಿಲ್ಲ. ಅಲ್ಲಿ ಕೆಲವೊಬ್ಬರು ಇವ್ರ ಮುಖಾಂತರನೇ ನಾವು ಅವ್ರನ್ನ ಕಾಣ್ಬೋದಿತ್ತು. ಸೊ ಅದು ನನಗೆ ಎಲ್ಲೋ ಒಂದು ಆ ವಿಷಯ ನನ್ನ ತಲೆ ಕುತ್ಕೊಂಡ್ಬಿಟ್ಟು ಜನ ಯಾರೇ ಬಂದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆ ಪಾತ್ರಗಳಿಗೆ. ಸರಿ ಅಂದ್ಬಿಟ್ಟು ನಾನು ಆ ಪಾತ್ರಗಳೇ ಬೇಕು ಅಂತ ಡೈರೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ತುಂಬ ಫೋರ್ಸ್ಫುಲ್ಲಿ ತಗೊಂಡಂಥ ಪಾತ್ರಗಳು ಮತ್ತೆ ರೀಕ್ರಿಯೇಟ್ ಮಾಡಿದ್ದೀನಿ. ಹೌದಾ? ಅಂದರೆ ನೀವು ಆವಾಗಲೇ ಪ್ಲಾನ್ ಮಾಡಿದ್ರೆ ಅದ್ರ ಬಗ್ಗೆ ಈ ಥರ ಬಲರಾಮನ ದಿನಗಳು ಮಾಡ್ತಾ ಇದ್ದೀನಿ ಸಿನಿಮಾ ಅಂದಾಗ್ಲೇ ನನಗೆ ಈ ಪಾತ್ರಗಳು ಮಸ್ಟ್ ಅಂಡ್ ಶುಡ್ ಬೇಕು ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ. ಓಕೆ ಸರ್, ಆ್ಯಸ್ ಎ ಪ್ರೊಡ್ಯೂಸರ್ ಈಗ ನೀವು ಅಂದರೆ ಮೂವಿ ರೆಡಿ ಆದಮೇಲೆ ಅಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇರುತ್ತೆ. ಸೊ ನೀವೇನಾರ ಪ್ಲ್ಯಾನ್ ಮಾಡಿದ್ರೆ ಮೀನ್ಸ್ ಅಂದರೆ ಹೆಂಗೆ ಗೊತ್ತಾ, ಈಗ ಒಬ್ಬೊಬ್ರು ಹೆಂಗಿರ್ತಾರಂದರೆ, ಇಲ್ಲ ನನ್ನ ಮೂಲತಃ ಕರ್ನಾಟಕದಲ್ಲೇ ಅದು ರಿಲೀಸ್ ಆಗಿ ಬೇರೆ ಕಡೆ ಎಲ್ಲ ಹರಡ್ಕೊಳ್ಳಿ ಅಂತ ಇರುತ್ತೆ, ತಮಿಳು ಕನ್ನಡ ಹಿಂಗೆಲ್ಲ ಹೋಗಿ ಅಂತ ಇರುತ್ತೆ. ಸರ್, ನಾನೊಬ್ಬ ನಿರ್ಮಾಪಕ ಆಗಿ ನನ್ನ ಬಿಸ್ನೆಸ್ ಹಾಗೆ ನೋಡ್ಬೇಕಾಗುತ್ತೆ. ಇಷ್ಟು ಇನ್ವೆಸ್ಟ್ ಮಾಡಿ ಏಕದಮ್ ಇಬ್ಬರು ಏನೇನೋ ನಿರ್ಧಾರಗಳು ತಗೊಳಕ್ಕೆ ಆಗಲ್ಲ. ಫಸ್ಟ್ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಸರ್. ಒಂದು ದೊಡ್ಡ ಸ್ಕೇಲಲ್ಲಿ ಆಗ್ತಾ ಇದೆ. ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ ಸರ್, ಸರ್, ಅದು ದೊಡ್ಡ ವೆಚ್ಚದಲ್ಲಿ ಆಗ್ತಾ ಇದೆ. ಆಮೇಲೆ ಸಂತೋಷ್ ನಾಯಡಮ್ಮ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್ ಇರೋದ್ರಿಂದ ನಮ್ದಲ್ಲಿ ಪ್ಲಸ್ ಇದೆ. ಆಯ್ತಾ, ಅಂದರೆ ಕನ್ನಡದಲ್ಲಿ ಹೇಗೆ ಹೋಗುತ್ತೆ ಅದೊಂದು ವೀಕಲ್ಲಿ ತಮಿಳು ಪ್ಲಾನ್ ಮಾಡ್ತಾ ಇದ್ದೀವಿ. ಪ್ರಪಂಚ ಪರ್ಯಟನೆ.